ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಪ್ರಕೃತಿ ಸಿರಿ ಕನ್ನಡ ವ್ಲಾಗ್ಸ್. ಇವತ್ತು ನಾನು ಮಂತ್ರ ಜಪಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಇರ್ತಕ್ಕಂತಹ ನಿಯಮಗಳನ್ನು ತಿಳಿಸ್ತೀನಿ. ಮೊದಲನೇದಾಗಿ, ಯಾವುದೇ ಮಂತ್ರಗಳು ಫಲಿಸಬೇಕಾದ್ರೆ ಬ್ರಹ್ಮಚರ್ಯ ಪಾಲನೆ ಅತಿ ಮುಖ್ಯ. ಅದರಲ್ಲೂ ಮೊದಲ 12 ದಿನ ಬ್ರಹ್ಮಚರ್ಯ ಪಾಲನೆ ಅತ್ಯಗತ್ಯ. ಮುಖ್ಯವಾಗಿ ಮಂಗಳವಾರ ಮತ್ತು ಶನಿವಾರದಂದು ಬ್ರಹ್ಮಚರ್ಯ ಪಾಲನೆ ಕಡ್ಡಾಯವಾಗಿ ಮಾಡತಕ್ಕದ್ದು. ಎರಡನೆಯದಾಗಿ, ಮಾಂಸಾಹಾರ ಸೇವನೆ ನಿಷಿದ್ಧ, ಸಸ್ಯಾಹಾರ ಸೇವನೆಯನ್ನೇ ಮಾಡತಕ್ಕದ್ದು. ಮೂರನೆಯದಾಗಿ, ಹೆಣ್ಣು ಮಕ್ಕಳು ಆ 5 ದಿನಗಳಲ್ಲಿ ಮಂತ್ರ ಜಪ ಮಾಡದೆ ನಂತರದ ದಿನಗಳಲ್ಲಿ ಜಪಗಳನ್ನು ಮುಂದುವರಿಸತಕ್ಕದ್ದು. ನಾಲ್ಕನೆಯದಾಗಿ, ಯಾವುದೇ ಜಪವನ್ನು ಸ್ಟಾರ್ಟ್ ಮಾಡಿದ ಮೇಲೆ ಅದನ್ನು 40 ದಿನಗಳ ಕಾಲ ಮಾಡಿ ಮುಗಿಸ್ಬೇಕು. 40 ದಿನ ಅಂದರೆ 1 ಮಂಡಲ. ಆ 1 ಮಂಡಲವನ್ನು ಪೂರ್ತಿ ಮಾಡಬೇಕು. ಕೊನೆಯದಾಗಿ, ನ್ಯಾಯವಾಗಿ ಮತ್ತು ಧರ್ಮವಾಗಿ ನಡೆದುಕೊಳ್ಳುವವರಿಗೆ ಮಾತ್ರ ದೈವಾನುಗ್ರಹ ಪ್ರಾಪ್ತವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮತ್ತು ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.